ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿ ಮೂಲಕ ಫಲವತ್ತಾದ ಕೃಷಿ ಭೂಮಿಯನ್ನ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಖಂಡಿಸಿ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ಆರಂಭಿಸಲಾಗಿದೆ. ಈ ಹೋರಾಟಕ್ಕೆ ದಲಿತ ಪರ, ಕನ್ನಡ ಪರ ಹಾಗೂ ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳು ಸಾಥ್ ನೀಡಿವೆ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಭೂಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿ 800ಕ್ಕೂ ಹೆಚ್ಚು ರೈತರು ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಸರ್ಕಾರ ಬಲವಂತವಾಗಿ ಭೂಸ್ವಾಧೀನಕ್ಕೆ ಮುಂದಾಗಿರುವುದು ಖಂಡನೀಯ ಎಂದರು. ಕೈಗಾರಿಕೆಗಳಿಗೆ ನಮ್ಮ ವಿರೋಧವಿಲ್ಲ, ಆದರೆ ಕೈಗಾರಿಕಾ ನೀತಿಯ ಪ್ರಕಾರ ಕೃಷಿಯೇತರ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದ ಅವರು, ರೈತರ ಭೂಮಿ ಸ್ವಾಧೀನಪಡಿಸಿಕೊಂಡರೆ ರೈತರಷ್ಟೇ ಅಲ್ಲ, ಕೃಷಿ ಕಾರ್ಮಿಕರ ಜೀವನೋಪಾಯಕ್ಕೂ ಧಕ್ಕೆಯಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಸುಮಾರು 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಡಿನೋಟಿಫಿಕೇಶನ್ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಏನಿವತ್ತು 13 ಹಳ್ಳಿಗಳಲ್ಲಿ 2023 10ನೇ ತಿಂಗಳಲ್ಲಿ 3,500 ಎಕರೆನ ಕೈಗಾರಿಕೆಗೋಸ್ಕರವಾಗಿ ನಾವು ತಗೊಳ್ತೀವಿ ಅಂತೇಳಿ ಹೇಳಿದಂಥದ್ದು ಪತ್ರದ ಮುಖಾಂತರ. ತದನಂತರ 2,823 ಎಕರೆ ಜಮೀನನ್ನು 24 ಜೂನ್ 15ನೇ ತಾರೀಕು ಡಿನೋಟಿಫಿಕೇಷನನ್ನು ಮಾಡಿರುವಂಥದ್ದು. ರೈತರ ಅನೇಕ ಹೋರಾಟದ ಫಲದಿಂದ ಸರ್ಕಾರ ಮತ್ತೆ 471 ಎಕರೆಯನ್ನು ಕೈಬಿಟ್ಟಂಥದ್ದು. ಅಂದೇ 73 ಎಕರೆ ಜಮೀನನ್ನು ಮತ್ತೆ ಡಿನೋಟಿಫಿಕೇಶನ್ ಮಾಡಿದ್ದಂಥದ್ದು. ಈಗ ನೋಟಿಫಿಕೇಶನ್ ಮಾಡಿದ್ದಂಥದ್ದು 2,390 ಎಕರೆಯನ್ನು ಮಾಡಿದ್ದಾರೆ. ಸರಿಸುಮಾರು 825 ಜನ ರೈತರು ನಾವು ಕೊಡೋದಿಲ್ಲ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಮೂಲತಃವಾಗಿ ಕೃಷಿ ಭೂಮಿ, ಅದರಲ್ಲಿ ನೀರಾವರಿ ಭೂಮಿ, ವಿಶೇಷವಾಗಿ ಫಲವತ್ತಾದಂಥ ಭೂಮಿ, ಎಲ್ಲ ಬೆಳೆಗಳಿಗೆ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಭೂಮಿಗೆ ಫಲವತ್ತಾದ ಭೂಮಿ ಅಂತೇಳಿ ಒಂದು ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟಂಥದ್ದು ಪತ್ರಿಕದ ಮುಖಾಂತರ. ಹಿಂದೆ ಇಂಥ ಭೂಮಿಗೆ ಕೈ ಹಾಕಿವರೆ ಇದು ಕೈ ಬಿಡಬೇಕು ಅಂತೇಳಿ ನಮ್ಮಗಳ ಒತ್ತಾಯ. ವಿಶೇಷವಾಗಿ ಈ ಹೋರಾಟ ಇಲ್ಲ ಮಾಡು ಅಥವಾ ಮಡಿ ಅನ್ನೋ ವಿಚಾರಕ್ಕೆ ಇವತ್ತು ಕೂತಿದ್ದೇವೆ. ಇವತ್ತು ರಾಜಕಾರಣಿಗಳು ಯಾವ ರೀತಿ ಅಂದರೆ ರೈತರಿಂದಲೇ ರೈತರನ್ನು ಒಡೆಯುವ ರೀತಿಯಲ್ಲಿ ಕೈ ಹಾಕ್ತಿದೆ. ಇವತ್ತು 471 ಎಕರೆ ಯಾವ ಆಧಾರದ ಮೇಲೆ ನೀವು ಕೈ ಬಿಟ್ಟಿದ್ದೀರಿ? ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ ಕೃಷಿ ಭೂಮಿನ ಕೈ ಬಿಟ್ಟಿದ್ದೀರಿ? ಜಂಗಮಕೋಟೆ ಸ್ಕೂಲಿಂದ ಮುಂದೆ ಬರ್ತಾ ಇದ್ದಂಗೆ ಹೊರ ಜಿಲ್ಲೆಗಳ ಹೊರ ರಾಜ್ಯದವ್ರನ್ನ ನೀವು ಕೈ ಬಿಟ್ಟಿದ್ದೀರಿ. ರೈತರವರು ಇದು ಪ್ರಶ್ನೆ ಕೊಡಬೇಕು ಸಂಬಂಧಪಟ್ಟದ್ದು. ಅಂದರೆ ಉಳ್ಳೋರ್ಗೊಂನ್ಯಾಯ, ಇರೋರ್ಗೊಂನ್ಯಾಯ. ಆ ರೀತಿಯಲ್ಲಿ ರೈತರು ಒಕ್ಕಲೆಬ್ಬಿಸುವ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಜಿಲ್ಲಾಡಳಿತ ಚೆಲ್ಲಾಟ ಆಡ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಮುಗಿಯೋದಿಲ್ಲ, ಭೂಮಿ ಕೈ ಬಿಡುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ವಿಶೇಷವಾಗಿ ಎಲ್ಲ ಸಂಘಟನೆಗಳು, ಇದು ದಲಿತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಭೂಮಿ ಇವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ, ನಾವು ಜಮೀನು ಬಿಟ್ರೆ ಮನೆ ಎಲ್ಲ ನಾವು ಜಮೀನಲ್ಲೇ ಕಟ್ಟಿದೀವಿ, ಜಮೀನು ಅಲ್ಲೇ ಇದೆ. ನಾವು ಪ್ರಾಣ ಕಳ್ಕೊಬೇಕು. ನಾವು ಬದುಕೋಕೆ ಯಾವುದೂ ನಮಗೆ ಇದಿಲ್ಲ. ನಾವು ಅವತ್ತಿಂದ ಕೃಷಿನೇ ಅವಲಂಬಿಸಿ ಬದುಕಂತ ಜನ ನಾವು ಅದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗನೂ ಬೇಡ, ಅವ್ರು ಉದ್ಯೋಗ ಕೊಡೋದು ಬೇಡ. ನಾವು ಯಾರು ರೈತರು ನಮ್ಗೆ ಉದ್ಯೋಗ ಇಲ್ಲ, ನಮಗೆ ಕೈಗಾರಿಕೆ ಮಾಡಿಕೊಡಿ, ನಮ್ಮ ಫಲವತ್ತಾದ ಭೂಮಿ ನಾವು ಕೊಡ್ತೀವಿ ಅಂತ ನಾವು ಅವರು ಸರ್ಕಾರದ ಹತ್ರ ನಾವು ಹೋಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡೋಕ್ಕೆ ನಾವು ಸಿದ್ಧವಾಗಿಲ್ಲ. ನಾವು ನಮ್ಮ ತಾತ ಮುತ್ತಾತರ ಕಾಲದಿಂದ ಉಳಿಸ್ಕೊಂಬಂದಂಥ ಆಸ್ತಿ ಅದು. ಅವ್ರ ಅಪ್ಪನ ಮನೆ ಆಸ್ತಿ ಏನೂ ಅಲ್ಲ. ಅವ್ರಿಗೆ ಮಾತ್ರ ಎಷ್ಟು 100 ಎಕರೆ 1000 ಎಕರೆ ಜಮೀನು ಸಂಪಾದಿಸ್ಬೋದು ರಾಜಕೀಯ ವ್ಯಕ್ತಿಗಳು, ಈ ಉಳ್ಳಂಥವರು. ಆದರೆ ಈ ರೈತರು 1 ಎಕರೆ 1/2 ಎಕರೆ ಜಮೀನು ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಮಕ್ಕಳು ಮರಿ ಜಮೀನಿಂದನೇ ಓದಿಸೋದು ಮಕ್ಕಳನ್ನ
ಮತ್ತು ಹೈನುಗಾರಿಕೆ, ಕೃಷಿಯಿಂದ ಹೈನುಗಾರಿಕೆ ಮಾಡ್ತೀವಿ. ಅದು ಹೂವು, ಶುಂಠಿ, ಕಂಬಳಿ ಸೊಪ್ಪು ಎಲ್ಲ ಬೆಳೀತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಜೀವನ ನಮಗೆ. ಅದು ಬಿಟ್ಟರೆ ಬೇರೆ ಜೀವನ ಇಲ್ಲ. ನಾವು ಭೂಮಿ ಮಾತ್ರ ಬಿಡೋಕ್ಕೆ ರೆಡಿ ಇಲ್ಲ, ನಾವು ಬಿಡೋದಿಲ್ಲ. ಎಷ್ಟು ದಿವಸ ಆದರೂ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಡೋಲ್ಲ ಅಷ್ಟೇ. ನಮ್ಮ ಹೆಸರು ಅಂಬಿಕಾ.